ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 220ನೆಯ ತಿರುನಾಮ ಅಗ್ರಣೀಹಿ. ಇಂದಿನ ಕತೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ಅವನ ಆಪ್ತ ಮಂತ್ರಿ ಬೀರ್ಬಲ್ ಅವರ ಜೀವನದಿಂದ ತೆಗೆದುಕೊಳ್ಳಲಾಗಿದೆ. ಬೀರ್ಬಲ್ ಅವರ ಮೂಲ ಹೆಸರು ಮಹೇಶ್ ದಾಸ್ ಭಟ್ಟ. ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರು. ಸಂಸ್ಕೃತ, ಹಿಂದಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು. ಅವರ ಬುದ್ಧಿವಂತಿಕೆ ಮತ್ತು ಚುರುಕಾದ ಉತ್ತರಗಳಿಂದ ಮೆಚ್ಚಿದ ಅಕ್ಬರ್ ಅವರನ್ನು ತನ್ನ ಆಸ್ಥಾನದ ಪ್ರಮುಖ ಮಂತ್ರಿಯನ್ನಾಗಿ ನೇಮಿಸಿದನು. ಒಂದು ದಿನ ಅಕ್ಬರ್ ಬೀರ್ಬಲನನ್ನು, ನಿಮ್ಮ ಭಗವಂತನು ತನ್ನ ಭಕ್ತರನ್ನು ರಕ್ಷಿಸಲು ಭೂಮಿಗೆ ಏಕೆ ಅವತರಿಸುತ್ತಾನೆ? ಅವನು ಎಲ್ಲವನ್ನೂ ತಿಳಿದಿರುವ ಸರ್ವಜ್ಞನಲ್ಲವೇ? ತನ್ನ ದಿವ್ಯಾಸ್ತ್ರಗಳನ್ನೋ ಅಥವಾ ತನ್ನ ಸಹಾಯಕರನ್ನೋ ಕಳುಹಿಸಿ ಭಕ್ತರನ್ನು ರಕ್ಷಿಸಬಹುದಲ್ಲವೇ ಎಂದು ಕೇಳಿದನು. ಅದಕ್ಕೆ ಬೀರ್ಬಲ್, ಮಹಾರಾಜರೇ, ನಿಮ್ಮ ಪ್ರಶ್ನೆಗೆ ನೀವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಉತ್ತರ ಕೊಡಲು ನನಗೆ ಸ್ವಲ್ಪ ಸಮಯ ಬೇಕು ಎಂದನು. ಕೆಲವು ದಿನಗಳು ಕಳೆದವು. ಒಂದು ಮಧ್ಯಾಹ್ನ ಅಕ್ಬರ್ ತನ್ನ ಚಿಕ್ಕ ಮಗ ಮತ್ತು ಬೀರ್ಬಲ್ ಜೊತೆ ಯಮುನಾ ನದಿಯ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು. ಅಕ್ಬರ್ಗೆ ಸ್ವಲ್ಪ ಏಕಾಂತ ಬೇಕೆಂದು ತಿಳಿದ ಬೀರ್ಬಲ್ ರಾಜಕುಮಾರನನ್ನು ಕರೆದುಕೊಂಡು ಸ್ವಲ್ಪ ಮುಂದೆ ನಡೆದನು. ಸ್ವಲ್ಪ ಹೊತ್ತಿನ ನಂತರ ದುಪ್ ಎಂದು ದೊಡ್ಡ ಸದ್ದು ಕೇಳಿಸಿತು. ಅಕ್ಬರ್ ತಕ್ಷಣ ಬೀರ್ಬಲ್ ಇದ್ದ ಕಡೆಗೆ ಓಡಿ ಹೋಗಿ, ಏನಾಯಿತು ಎಂದು ಆತಂಕದಿಂದ ಕೇಳಿದನು. ಬೀರ್ಬಲ್ ಶಾಂತವಾಗಿ, ಮಹಾರಾಜರೇ, ನಿಮ್ಮ ಮಗ ಯಮುನಾ ನದಿಗೆ ಬಿದ್ದಿದ್ದಾನೆ ಎಂದನು. ಏನು ಎಂದು ಕೂಗಿದ ಅಕ್ಬರ್ ಒಂದು ಕ್ಷಣವೂ ಯೋಚಿಸದೆ ನದಿಗೆ ಹಾರಿ ತನ್ನ ಮಗನನ್ನು ಹುಡುಕಲು ಶುರು ಮಾಡಿದನು. ಅವನು ಉತ್ತಮ ಈಜುಗಾರನಾಗಿದ್ದನು. ಬಹಳ ಹುಡುಕಿದ ನಂತರ ಒಂದು ಮಗುವನ್ನು ಎತ್ತಿಕೊಂಡು ದಡಕ್ಕೆ ಬಂದನು. ಆದರೆ ಅದು ತನ್ನ ಮಗನಲ್ಲ, ತನ್ನ ಮಗನಂತೆಯೇ ಮಾಡಿದ್ದ ಒಂದು ಗೊಂಬೆ ಎಂಬುದು ತಿಳಿಯಿತು. ದಡದಲ್ಲಿ ತನ್ನ ನಿಜವಾದ ಮಗ ಸಂತೋಷದಿಂದ ಆಟವಾಡುತ್ತಿರುವುದನ್ನು ಕಂಡ ಅಕ್ಬರ್ ಬೀರ್ಬಲ್ ಕಡೆಗೆ ನೋಡಿದನು. ಆಗ ಬೀರ್ಬಲ್, ಮಹಾರಾಜರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುವುದಕ್ಕಾಗಿಯೇ ನಾನು ಹೀಗೆ ಮಾಡಿದೆ. ಭಗವಂತನು ತನ್ನ ಸ್ಥಾನದಲ್ಲೇ ಇದ್ದು ತನ್ನ ಆಯುಧಗಳನ್ನೋ ಅಥವಾ ಸಹಾಯಕರನ್ನೋ ಕಳುಹಿಸಬಹುದಲ್ಲವೇ ಎಂದು ನೀವು ಕೇಳಿದ್ದೀರಿ. ಆದರೆ ನಿಮ್ಮ ಮಗ ನೀರಿಗೆ ಬಿದ್ದನೆಂದು ತಿಳಿದ ಕೂಡಲೇ ನೀವೇ ಏಕೆ ನದಿಗೆ ಹಾರಿದಿರಿ? ನಿಮ್ಮ ಸೈನಿಕರನ್ನು ಅಥವಾ ನನ್ನನ್ನು ಕಳುಹಿಸಬಹುದಿತ್ತಲ್ಲವೇ ಎಂದು ಕೇಳಿದನು. ಅದಕ್ಕೆ ಅಕ್ಬರ್, ಹಾಗೆ ಮಾಡಿದ್ದರೆ ನಾನು ತಂದೆಯಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಿದಂತಾಗುತ್ತಿರಲಿಲ್ಲ. ನನ್ನ ಮಗನನ್ನು ಅಪಾಯದಿಂದ ರಕ್ಷಿಸುವುದು ನನ್ನ ಕರ್ತವ್ಯ ಎಂದು ಉತ್ತರಿಸಿದನು. ಅದಕ್ಕೆ ಬೀರ್ಬಲ್ ನಗುತ್ತಾ, ಮಹಾರಾಜರೇ, ಇದೇ ನಿಮ್ಮ ಪ್ರಶ್ನೆಗೆ ಉತ್ತರ. ಹೇಗೆ ನಿಮ್ಮ ಮಗನನ್ನು ನೀವೇ ರಕ್ಷಿಸಲು ಓಡಿದಿರೋ ಹಾಗೆಯೇ ಭಗವಂತನಿಗೆ ನಾವೆಲ್ಲರೂ ಅವನ ಮಕ್ಕಳೇ. ಜನನ ಮರಣ ಎಂಬ ಸಂಸಾರದ ಸಾಗರದಲ್ಲಿ ನಾವು ಮುಳುಗುತ್ತಿರುವುದನ್ನು ನೋಡಿ ಸುಮ್ಮನೆ ಇರಲು ಅವನಿಂದ ಸಾಧ್ಯವಿಲ್ಲ. ಆದ್ದರಿಂದ ಅವನೇ ಭೂಮಿಯ ಮೇಲೆ ಅವತರಿಸಿ ನಮ್ಮ ಕೈ ಹಿಡಿದು ಮೋಕ್ಷ ಸಿಗುವವರೆಗೂ ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾನೆ ಎಂದು ಹೇಳಿದನು. ಬೀರ್ಬಲ್ ಹೇಳಿದ ಮಾತಿನ ಅರ್ಥವನ್ನು ಅಕ್ಬರ್ ಚೆನ್ನಾಗಿ ಅರ್ಥ ಮಾಡಿಕೊಂಡನು. ಭಗವಂತನ ದಶಾವತಾರಗಳಲ್ಲಿ ಮೊದಲ ಅವತಾರ ಮತ್ಸ್ಯಾವತಾರ. ನೀರಿನಲ್ಲಿ ವಾಸಿಸುವ ಮೀನಿನ ರೂಪವನ್ನು ತಾಳಿದ ಕಾರಣವೂ ಇದೆ. ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ಜೀವಿಗಳನ್ನು ರಕ್ಷಿಸುವುದಕ್ಕಾಗಿ ಭಗವಂತನು ಈ ಅವತಾರವನ್ನು ಸ್ವೀಕರಿಸಿದನು. ಪ್ರಳಯದ ಸಮಯದಲ್ಲಿ ಸತ್ಯವ್ರತ ಮಹಾರಾಜ ಮತ್ತು ಸಪ್ತ ಋಷಿಗಳನ್ನು ರಕ್ಷಿಸಿದ ಮತ್ಸ್ಯಮೂರ್ತಿಯು ಜನನ ಮರಣ ಎಂಬ ಸಂಸಾರ ಸಾಗರದಿಂದ ನಮ್ಮನ್ನು ರಕ್ಷಿಸುವ ಶಕ್ತಿ ಹೊಂದಿದ್ದಾನೆ. ಅವನು ನಮ್ಮ ಮುಂದೆ ನಡೆದು ಈ ಭೂಲೋಕದಿಂದ ಶ್ರೀವೈಕುಂಠದವರೆಗೆ ಸಾಗುವ ದಾರಿಯನ್ನು ತೋರಿಸುತ್ತಾನೆ. ಅಗ್ರಣೀಹಿ ಎಂದರೆ ಮುನ್ನಡೆಸುವವನು ಅಥವಾ ಉನ್ನತ ಸ್ಥಾನಕ್ಕೆ ಕರೆದೊಯ್ಯುವ ಮಾರ್ಗದರ್ಶಿ ಎಂದು ಅರ್ಥ. ಭಗವಂತನು ನಮ್ಮನ್ನು ಶ್ರೀವೈಕುಂಠಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಪ್ರೀತಿಯಿಂದ ಭೂಮಿಗೆ ಅವತರಿಸುತ್ತಾನೆ. ನಾವು ಪ್ರತಿದಿನ ಅಗ್ರಣ್ಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಕೈ ಹಿಡಿದು ಸಂಸಾರ ಸಾಗರವನ್ನು ದಾಟಿಸಿ ತನ್ನ ಶಾಶ್ವತ ನಿವಾಸವಾದ ಶ್ರೀವೈಕುಂಠಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.